ಆದರೆ ಸಹಸ್ರವರ್ಮ ಎಂಬತಕ್ಕಂಥ ಯಾವ ದೈತ್ಯನ ಆವೇಶ ಯಾಕೆ ಬಂತು ಅಂತ ಕೇಳಿದರೆ, ತನ್ನ ಯಾವ ಅಣ್ಣನಾಗಿರ್ತಕ್ಕಂಥ ವಾಲಿಯನ್ನ ತನ್ನ ಇಚ್ಛೆಯಂತೆ ಸ್ವಾರ್ಥಕ್ಕೋಸ್ಕರವಾಗಿ ರಾಮನಿಂದ ಸಂಹಾರ ಮಾಡಿಸಿದ. ಅಂದರೆ ಅಣ್ಣನನ್ನ ಸಂಹಾರ ಮಾಡೋದು ಕೂಡ ಅದು ಪಿತೃಹತ್ಯೆಗೆ ಸಮಾನ. ಯಾಕೆ? ದೇಷ್ಟಭ್ರಾತರ ಪಿತುಸ್ಸಮ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆ ದೋಷ ನಿಮಿತ್ತದಿಂದ ಒಬ್ಬ ಅಸುರನ ಆವೇಶ ಇವನಲ್ಲಿ ಬರ್ತಕ್ಕಂಥದ್ದಾಗಿದೆ. ಅದರಿಂದ ಹರಿವಾಯುಗಳ ಬಗ್ಗೆ ನಿಂದನಾತ್ಮಕ ಮಾತುಗಳನ್ನು ಕರ್ಣ ಆಡ್ತಕ್ಕಂಥವನಾಗಿದ್ದಾನೆ. ಆದರೆ ಇಷ್ಟೆಲ್ಲ ನಿಂದನ ಮಾತನ್ನು ಕರ್ಣ ಆಡಿದರೂ ಕೂಡ ಅವನನ್ನು ಸಂಹಾರ ಮಾಡಲಿಲ್ಲ. ಯಾಕೆ? ಭೀಮ ಒಂದು ಪ್ರತಿಜ್ಞೆ ಮಾಡಿದ್ದ, ನನ್ನನ್ನು ತೂಬ್ರ ಅಂತ ಯಾರು ಕರೀತಾರೆ ಅವನನ್ನು ನೀವೇನ ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರು. ಕರ್ಣ ಈ ಮಾತನ್ನು ಆಡಿದ ಕುರುಕ್ಷೇತ್ರ ಯುದ್ಧದಲ್ಲಿ. ಆಗ ತಕ್ಷಣದಲ್ಲಿ ಭೀಮಸೇನ ದೇವರು ತಮ್ಮ ರಥದಿಂದ ಅವನ ರಥಕ್ಕೆ ಹಾರಿಬಿಟ್ರು. ಹಾರಿ ಕರ್ಣನನ್ನು ಹಿಡಿದು ಸಂಹಾರ ಮಾಡ್ತೇನೆ ಅಂತ ನಿಂತು ಬಿಟ್ರು. ಆಗ ಕರ್ಣ ತಪ್ಪಿಸ್ಕೊಂಡು, ಇವತ್ತು ನಾನು ನೀವೇನ ಮುಗಿದೋಯ್ತು ನನ್ನ ಕತೆ ಅಂತ ತಿಳ್ಕೊಂಡು ಭಯಭೀತನಾಗಿ ಆ ಯಾವ ರಥದ ಡೊಗರಿರುತ್ತಲ್ಲ ಕೆಳಗಡೆ ಅಲ್ಲಿ ಹೋಗಿ ಅವಿತುಕೊಂಡು ಬಿಟ್ಟ. ಅಂದ್ರೆ ಭೀಮಸೇನ ದೇವರು ಸಂಹಾರ ಮಾಡಬಹುದಿತ್ತು, ಭೀಮಸೇನ ದೇವರ ಕೈಲಿ ತಪ್ಪಿಸ್ಕೊಳಕ್ ಆಗಲ್ಲ, ಆದ್ರೂ ತಪ್ಪಿಸ್ಕೊಳಕ್ ಬಿಟ್ರು. ಯಾಕೆ ಅಂತ ಕೇಳಿದ್ರೆ ಯೋಗ್ಯನೇ, ಆದರೆ ಆ ಒಳಗಿರ್ತಕ್ಕಂಥ ದೈತ್ಯಾವೇಶದಿಂದ ಆ ಮಾತನ್ನು ಆಡ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ನಿನ್ನನ್ನು ಸಂಹಾರ ಮಾಡಲಿಕ್ಕೆ ಸಮರ್ಥ ಅಂತ ತೋರ್ಸಕ್ಕೋಸ್ಕರವಾಗಿ ಅವನ ಹತ್ರ ಹೋಗಿ ಕೈ ಹಿಡಿದು ಈ ಕ್ಷಣದಲ್ಲಿ ನೋಡು ಅಂತ ಭಯಭೀತನನ್ನಾಗಿ ಮಾಡಿದ್ರು. ನಾನು ಸರ್ವಸಮರ್ಥ, ನನ್ನ ಪ್ರತಿಜ್ಞೆ ಈಡೇರಿಸಿಕೊಳ್ಳಕ್ಕೆ ಸಮರ್ಥ ಅಂತ ತೋರಿಸಿದ್ರು. ಆದರೆ ಸಂಹಾರ ಮಾಡಲಿಲ್ಲ. ಯಾಕೆ? ಯೋಗ್ಯ ಜೀವಿ. ಹಾಗೆ ವಾಯುದೇವರಾಗಲಿ ಋಷಿಗಳಾಗಲಿ ಜೀವರಾಶಿಗಳ ಸ್ವರೂಪ ಯೋಗ್ಯತೆಯನ್ನು ಅರಿತು ಅವರಿಗೆ ಫಲಾಫಲಗಳನ್ನು ಕೊಡ್ತಕ್ಕಂಥವರೇ ಹೊರತು ಕೇವಲ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ರಾಗದ್ವೇಷದಿಂದ ಫಲಾಫಲಗಳನ್ನು ಎಂದುಕೊಂಡು ರುಜುಗಳು ಕೊಡ್ತಕ್ಕಂಥವರಲ್ಲ. ಆದ್ದರಿಂದ ಅಲ್ಲಿ ಹೇಗೆ ಕರ್ಣ ನಿಂದನಾತ್ಮಕ ಮಾತನ್ನು ಆಡಿದರೂ ಕೂಡ ಅವನ ಮೇಲೆ ಕರುಣೆ ತೋರಿಸಿ ಸಂಹಾರ ಮಾಡಲಿಲ್ಲವ, ಹಾಗೆ ರಾಜರು ಕೂಡ ಒಮ್ಮೆ ಆ ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಒಂದೊಮ್ಮೆ ಸುಜೀವ ಯೋಗ್ಯರಾಗಿರ್ತಕ್ಕಂಥ ಜೀವರಾಶಿಗಳ ಕದಾಚಿತ್ ನನ್ನ ಬಗ್ಗೆ ಅವಹೇಳನ ಮಾಡಿದರೂ ಪಶ್ಚಾತ್ತಾಪ ಪಟ್ಟ ಪಕ್ಷದಲ್ಲಿ ಅಂಥವರಿಗೆ ಶಕ್ಷೇಶ ವೈಷ್ಣವದ್ರೋಹಂ ಎಂಬುದಾಗಿ, ಯಾರು ಶುದ್ಧ ಭಾಗವತ ಧರ್ಮವುಳ್ಳವರೋ ವೈಷ್ಣವರೋ ಯೋಗ್ಯ ಜೀವರಾಶಿಗಳೋ ಅಂಥವರು ನನ್ನಲ್ಲಿ ದ್ರೋಹ ಮಾಡಿದರೂ ಪಶ್ಚಾತ್ತಾಪ ಪಟ್ಟ ಪಕ್ಷದಲ್ಲಿ ಅಂಥವರಿಗೆ ನನ್ನ ದ್ರೋಹ ಎಂಬತಕ್ಕಂಥದ್ದು ಎಂದೆಂದೂ ಬರೋದಿಲ್ಲ, ದ್ರೋಹದ ಫಲವೂ ಬರೋದಿಲ್ಲ, ಅಂಥವರನ್ನ ನಾನು ಕ್ಷಮ ಮಾಡ್ತೀನಿ ಅಂತ ರಾಜರೂ ಕೂಡ ತಿಳಿಸ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ದುರ್ಯೋಧನಾದಿಗಳ ಕಷ್ಟವನ್ನು ಹೊಂದಲಿ ಅಂದರೆ ಅದು ತಾಮಸ ಜೀವರಾಶಿಗಳಿಗೆ ಹೇಳಿದ ಮಾತೇ ಹೊರತು ಶಾಸ್ತ್ರದ ಅನುವಾದವೇ ಹೊರತು, ಹಾಗೆ ವಾದಿರಾದರು ಹೇಳಿರ್ತಕ್ಕಂಥ ಯಾವ ಕಷ್ಟಾಕಟರಮ್ಯಾಸಿ ಸ್ಪಷ್ಟ ಸ್ಪಷ್ಟತಮಂ ಲೋಕೆ ನಾರಕಮ್ಯಾತಿ ತಾರಕ ಎಂಬತಕ್ಕಂಥ ಮಾತು ತಾಮಸ ಜೀವರಾಶಿಗಳಿಗೆ ಹೇಳಿರ್ತಕ್ಕಂಥದ್ದು. ಸಾತ್ವಿಕ ಜೀವರಾಶಿಗಳಿಗೆ ಭಯಭೀತರನ್ನಾಗಿ ಮಾಡಿ ಸನ್ಮಾರ್ಗಕ್ಕೆ ತರಲಿಕ್ಕೆ ಹೇಳಿರ್ತಕ್ಕಂಥ ಮಾತೇ ಹೊರತು ನೀವೇನ ದ್ರೋಹದ ಫಲವನ್ನು ಅನುಭವಿಸಲಿ ಅಂತ ಹೇಳಿರಲಿಕ್ಕೆ ಮಾತ ಅಲ್ಲ ಎಂಬತಕ್ಕಂಥದ್ದನ್ನು ಅವರೇ ಸ್ಪಷ್ಟವಾಗಿ ಆಖ್ಯಾನದಲ್ಲಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಮಧ್ವಾಚಾರ್ಯರ ವಾದಿರಾಜರ ವೈಷ್ಣವರ ಮೇಲಿನ ಪ್ರೀತಿ ಕರುಣೆ ಇರೋದರಿಂದಲೇ ನಾವಿವತ್ತು ರಾಜರ ದ್ರೋಹ ಮಾಡಿದರೂ ಕೂಡ ನಮಗೇನೂ ಆಗದೆ ಇನ್ನೂ ಬದುಕಿದ್ದೀವಿ. ಯಾಕೆ? ಶಕ್ಷೇಶ ವೈಷ್ಣವ ದ್ರೋಹಂ. ಅದರಿಂದ ವೈಷ್ಣವರು ಮಾಡ್ತಕ್ಕಂಥ ದ್ರೋಹವನ್ನ ನಾವು ಕ್ಷಮಿಸ್ತೀವಿ ಎಂಬತಕ್ಕಂಥ ಗುಣ ರುಜುಗಳಲ್ಲಿ ಇದೆ. ಅದಕ್ಕೋಸ್ಕರವಾಗಿ ನಾವಿನ್ನೂ ಕೂಡ ಬದುಕಿರ್ತಕ್ಕಂಥವರಾಗಿದ್ದೇವೆ. ಅಂಥ ಕರುಣೆ ವೈಷ್ಣವರ ಮೇಲೆ ರುಜುಗೊಳ್ಳುವುದು ಎಂಬತಕ್ಕಂಥದ್ದು ಕೂಡ ಭೀಮನ ಪ್ರಕರಣದಿಂದಲೂ ವಾದರಾಜರ ವಾಕ್ಯದಿಂದಲೂ ಕೂಡ ನಮಗೆ ಗೊತ್ತಾಗ್ತಕ್ಕಂಥದ್ದಾಗಿದೆ. ಈ ರೀತಿಯಾಗಿ ಕೇವಲ ಒಂದು ಶ್ರಾದ್ದ ಪ್ರಕರಣದಲ್ಲಿ ನಮಗೆ ಶಿಕ್ಷಣೆಯನ್ನ, ದೇವತೆಗಳ ಧರ್ಮವನ್ನ, ವಾಯುದೇವರ ಧರ್ಮವನ್ನ, ರುಜು ಧರ್ಮವನ್ನ, ಶುದ್ಧ ಭಾಗವತ ಧರ್ಮವನ್ನ ಎಲ್ಲವನ್ನು ಕೂಡ ಮಹಾಭಾರತ ನಮಗೆ ಪ್ರಸ್ತುತಪಡಿಸ್ತಕ್ಕಂಥದ್ದಾಗಿದೆ. ಹೀಗೆ ಮಹಾಭಾರತದಲ್ಲಿ ಒಂದೊಂದು ಘಟನೆಗಳನ್ನು ವಿಚಾರ ವಿಮರ್ಶೆ ಮಾಡಿದಾಗ ಎಷ್ಟು ಪ್ರತ್ಯಕ್ಷವಾಗಿ ನಮಗೆ ಧರ್ಮದ ಸೂಕ್ಷ್ಮತೆಯನ್ನ ಮಹಾಭಾರತ ತಿಳಿಸ್ಕೊಡ್ತಕ್ಕಂಥದ್ದಾಗಿದೆ ಎಂಬತಕ್ಕಂಥದ್ದನ್ನು ನಾವು ತಿಳಿತಕ್ಕಂಥವರಾಗಬಹುದು. ಈ ರೀತಿಯಾಗಿ ಆ ಯಾವ ಕರುಣೆಯಿಂದ ಧರ್ಮರಾಜ ಅರ್ಜುನ ಕೊಟ್ಟಿರ್ತಕ್ಕಂಥ ದುಡ್ಡಿನಿಂದ
ಶ್ರಾದ್ದವನ್ನ ಮಹಾದಾನಾದಿಗಳನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಭೀಮನಲ್ಲಿ ದ್ವೇಷವನ್ನ ಬಿಡತಕ್ಕಂಥವನಾಗಿದ್ದಾನೆ. ನಂತರದಲ್ಲಿ ತಾನು ಆಜ್ಞೆಯಿಂದ ಆ ಯಾವ ಎಲ್ಲ ಪುರಜನರನ್ನ ಕರಿತಕ್ಕಂಥವನಾಗಿದ್ದಾನೆ. ಇಷ್ಟಂ ಚ ಯಜ್ಞೈ ಪೂರ್ತೈ ಚ ಚರಿತಂ ವಿಶ್ವದಾಶ್ರಯಾತು ಪುತ್ರಸ್ತು ಮಮ ಪಾಪಾತ್ಮ ಸರ್ವಕ್ಷತ್ರ ವಿನಾಶಕಃ ಸರ್ವಾತಿಸಂಖ್ಯೀ ಮೂಢಶ್ಚ ವೃದ್ಧಾನಾಂ ಶಾಸನಾತಿಕಃ ಸೌಭ್ರಾತೃಂ ಯೇನ ಸಂತ್ಯಜ್ಯ ಪಾಂಡವೇಷು ಮಹಾತ್ಮಸು ಕೃತಂ ವಿರೂಪಂ ಸ್ವಮಹತ್ ಕುರ್ಯಾದನ್ಯತ್ ಪರಕ್ವಚಿತ್ ಎಂಬುದಾಗಿ ಆ ನನ್ನ ಮಗನ ದೋಷದಿಂದ ನೀವೆಲ್ಲರೂ ಕೂಡ ಹಿಂಸೆಯನ್ನು ಅನುಭವಿಸಿದ್ರಿ. ಅವನು ಮಾಡಿರ್ತಕ್ಕಂಥ ಪಾಪದ್ಯಸೆಯಿಂದ ಎಲ್ಲರೂ ಕೂಡ ನಾಶವಾಗ್ತಕ್ಕಂಥ ಸ್ಥಿತಿ ಬಂತು. ಅವನ ವೃದ್ಧರ ಮಾತನ್ನು ಕೂಡ ಉಲ್ಲಂಘನೆ ಮಾಡ್ತಕ್ಕಂಥವನಾಗಿದ್ದ. ಇಂಥ ನನ್ನ ಮಕ್ಕಳು, ಆದ್ರೆ ಪಾಂಡವರು ಮಹತ್ವರು, ವಿಷ್ಣು ಭಕ್ತರು, ಭಾಗವತ ಧರ್ಮದಲ್ಲಿ ಆಸಕ್ತರಾಗಿರ್ತಕ್ಕಂಥವರು ಎಂಬತಕ್ಕಂಥ ಮಾತನ್ನ ಕಾಯ ವಾಚ ಮನಸ್ಸಿನಿಂದ ಶುದ್ಧವಾಗಿರ್ತಕ್ಕಂಥ ಮನಸ್ಸಿನಿಂದ ಆ ಪ್ರಜೆಗಳ ಮುಂದೆ ಹೇಳ್ತಕ್ಕಂಥವನಾಗಿದ್ದಾನೆ. ಮತ್ಪ್ರಿಯಾರ್ಥಮಪಿ ಸ್ನೇಹ ಪಾಂಡವೇಶು ಮಹಾತ್ಮಸು ಕ್ರಿಯಮಾಣೋಪಿ ಕರ್ತವ್ಯೋ ಭೂಯ ಏವ ಸದಾಚಲಃ ತೇಹಿ ಮೇ ಪುತ್ರಕಾ ಸಂತ ಇಹಾಮುತ್ರ ಚ ಸೌಖ್ಯದ ಇತ್ಯುಕ್ತೆ ಸುಗುಣಾನ್ನುಚ್ಚೈ ಕೀರ್ತಯದ್ಭಿ ಸುದುಃಖಿತೈಃ. ಈ ರೀತಿಯಾಗಿ ನಾನು ಮಾಡಿದ್ದೆಲ್ಲ ತಪ್ಪು ಅಂತ ಹೇಗೆ ಚಾಂದ್ರಾಯಣ ಕೃತ್ಯ ವ್ರತಗಳಲ್ಲಿ ನಾವು ಎಲ್ಲರ ಮುಂದೆ ಹೇಳಬೇಕು ಅಂತ ಇದೆಯೋ ಆ ರೀತಿ ತಾನು ಪುರಜನರುಗಳ ಮುಂದೆ ತಾನು ತನ್ನ ಪಾಪವನ್ನ, ತಾನು ಮಾಡಿದ ಅಕೃತ್ಯವನ್ನ, ಮಕ್ಕಳು ಮಾಡಿದ ಅಕೃತ್ಯವನ್ನ ಹೇಳಿ ಅದನ್ನೆಲ್ಲ ಕ್ಷಮಿಸಬೇಕು ಅಂತ ಕೇಳಿಕೊಳ್ತಕ್ಕಂಥವನಾಗಿದ್ದಾನೆ. ಆದ್ರಿಂದ ನೀವೆಲ್ಲರೂ ಕೂಡ ಅನುಜ್ಞೆ ಕೊಡಿ, ನಾನು ಕಾಡಿಗೆ ಹೋಗ್ತಕ್ಕಂಥವನಾಗ್ತೇನೆ ಅಂತ ಪುರಜನಿಗೂ ಕೂಡ ಹೇಳ್ತಕ್ಕಂಥವನಾಗಿದ್ದಾನೆ. ಈ ರೀತಿಯಾಗಿ ಹೇಳಿ ತಾನು ವನವನ್ನ ಪ್ರವೇಶ ಮಾಡ್ತಕ್ಕಂಥವನಾಗಿದ್ದಾನೆ. ಸ್ವಲ್ಪ ದೂರದವರೆಗೂ ಕೂಡ ಪಾಂಡವರು ಅನುಸರಿಸಿ ಹೋಗಿ ಅವರನ್ನು ಬಿಟ್ಟು ಬರ್ತಕ್ಕಂಥವರಾಗಿದ್ದಾರೆ. ಹೋಗೋ ಕಾಲದಲ್ಲಿ ಕುರುಡನಾದ್ದರಿಂದ ತನ್ನೇ ಯಾವ ಕೈಯನ್ನ ಆ ಗಾಂಧಾರಿಯ ಭುಜದ ಮೇಲೆ, ಗಾಂಧಾರಿ ತಾನು ಕಣ್ಣು ಕಟ್ಟಿಕೊಂಡಿದ್ದಾಳೆ, ಅವಳೆಲ್ಲ ಮಾರ್ಗ ತೋರ್ಸಕ್ಕಾಗತ್ತೆ. ಅದಕ್ಕೋಸ್ಕರ ಕುಂತಿಯೂ ಕೂಡ ಅವರ ಜೊತೆ ಹೋಗ್ತಕ್ಕಂಥವಳಾಗಿದ್ದಾಳೆ, ನಾನು ಕಾಡಿನಲ್ಲಿ ವಾಸ ಮಾಡ್ತೇನೆ ಅಂತ. ಕುಂತಿ ಕಣ್ಣು ಸ್ವಚ್ಛವಾಗಿರೋದ್ರಿಂದ ಅವಳ ಭುಜವನ್ನ ಹಿಡಿದಿದ್ದಾಳೆ. ಕುಂತಿ ಮಾರ್ಗ ಪ್ರದರ್ಶನ ಮಾಡ್ತಾ ವನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಸಂದರ್ಶಿತ ಪತೋ ರಾಜ ಕುಂತಿ ವಿದುರ ಸಂಜಯೈ ಗಾಂಧಾರಿ ಸಹಿತ ಪ್ರಾಪ ಕುರುಕ್ಷೇತ್ರಂ ಜಗದ್ಗುರೋ ಕ್ರಮೇಣೇವ ಆಶ್ರಮಂ ವ್ಯಾಸ ದೇವಶ್ಚ ಸುರಪೂಜಿತಂ. ದೇವಪೂಜಿತವಾಗಿರ್ತಕ್ಕಂಥ ವ್ಯಾಸಾಶ್ರಮದಲ್ಲಿ ಆ ಯಾವ ತಪಸ್ಸನ್ನು ಆಚರಿಸಕ್ಕೋಸ್ಕರವಾಗಿ ಹೋಗ್ತಕ್ಕಂಥವರಾಗಿದ್ದಾರೆ. ಹಾಗೆ ದಾರಿಯಲ್ಲಿ ಸಂದರ್ಶಿತ ಪತಃ ಅಂತ ಹೇಳಿಬಿಟ್ರು. ಯಾರು? ಕುಂತಿ, ವಿದುರ, ಸಂಜಯ ಅಂತ. ಆದರೆ ವಾದಿರಾಜರು ಹೇಳ್ತಾ ಇದ್ದಾರೆ, ಆ ಯಾವ ಕುಂತಿಯ ಮೇಲೆ ಭುಜದ ಮೇಲೆ ಕೈ ಇಟ್ಟಿದ್ದಾಳೆ ಅವಳು ದಾರಿಯನ್ನು ತೋರಿಸ್ಕೊಂಡು ಹೋಗ್ತಾ ಇದ್ದಾಳೆ. ಆದರೆ ವಿದುರ, ಸಂಜಯ ದಾರಿಯನ್ನು ತೋರಿಸ್ಕೊಂಡು ಹೋಗ್ತಾ ಇಲ್ಲ. ಹಾಗಾದ್ರೆ ಸಂದರ್ಶಿತ ಪಥ ಅಂತ ಇಲ್ಲ ಅವ್ರಿಗೂ ಪ್ರಯೋಗ ಮಾಡಿದಾರಲ್ಲ ಅಂದ್ರೆ, ಅವರು ಸಂದರ್ಶಿತ ಪಥ ಯಾವುದು ಅಂದ್ರೆ ವೈರಾಗ್ಯ ಪಥ ಅಂದ್ರು. ಯಾಕೆ? ಭೀಮ ಹೇಳಿರ್ತಕ್ಕಂಥದ್ದು ದ್ವೇಷದಿಂದ ಅಲ್ಲ, ನಿನ್ನ ಉಪಕಾರಕ್ಕೋಸ್ಕರವಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ವೈರಾಗ್ಯ ಪಥ, ವೈರಾಗ್ಯ ಮಾರ್ಗವನ್ನ ಪ್ರದರ್ಶನ ಮಾಡಿಸಿರ್ತಕ್ಕಂಥವರು ಸಂಜಯ ವಿದುರರು. ಭೀಮ ಹೇಳ್ದ ಅಂತ ಕೋಪ ಮಾಡ್ಕೋಬೇಡ, ಭೀಮನ ಮೇಲೆ ದ್ವೇಷ ಬಿಟ್ಟು ತಪಸ್ಕಾಗಿ ಹೊರಟಕ್ಕಂಥವನಾಗು ಎಂಬುದಾಗಿ ತಾವೂ ಕೂಡ ಎಚ್ಚರಿಕೆಯನ್ನು ಕೊಟ್ಟು ವೈರಾಗ್ಯ ಮಾರ್ಗವನ್ನ ಪ್ರದರ್ಶನ ಮಾಡಿಸಿರ್ತಕ್ಕಂಥವರು ಸಂಜಯ ವಿದುರರು. ಅದಕ್ಕೋಸ್ಕರ ಅವರಿಗೆ ಸಂದರ್ಶಿತ ಪಥ ಅಂದ್ರೆ ವೈರಾಗ್ಯ ಮಾರ್ಗ ಸಂದರ್ಶಿತರು ಎಂಬತಕ್ಕಂಥ ಅರ್ಥವನ್ನ ಅಲ್ಲಿ ಇಟ್ಕೋಬೇಕು ಎಂಬುದಾಗಿ ವಾದರಾಜರು ಹೇಳ್ತಕ್ಕಂಥವರಾಗಿದ್ದಾರೆ. ಯಾಕೆ? ವೇದವ್ಯಾಸರಿಂದ ಶಾಸ್ತ್ರವನ್ನು ತಿಳಿದಿರ್ತಕ್ಕಂಥ ಸರ್ವಜ್ಞ ಶಿಖಾಮಣಿಯಾಗತಕ್ಕಂಥ ವಿದುರರು ಯಾವಾಗಲೂ ರುಜು ಮಾರ್ಗದಲ್ಲೇ ಇರ್ತಕ್ಕಂಥವರು, ಅಂದರೆ ಉತ್ತಮ ಮಾರ್ಗದಲ್ಲಿ, ಸತ್ಯವಾದ ಮಾರ್ಗದಲ್ಲೇ, ಭಗವತ್ ಪ್ರೀತಿಕರವಾದ ಮಾರ್ಗದಲ್ಲೇ ಇರ್ತಕ್ಕಂಥವರು. ಅಂತ ಯಾವ ಮಾರ್ಗವನ್ನ ತಾವು ತಿಳಿಸ್ಕೊಡ್ತಕ್ಕಂಥವರಾಗಿ ಕಾಡಿಗೆ ಹೋಗ್ತಕ್ಕಂಥವರಾಗಿದ್ದಾರೆ ಎಂಬುದನ್ನು ಕೂಡ ತಿಳಿಸ್ಕೊಡ್ತಕ್ಕಂಥವರಾಗಿದ್ದಾರೆ. ಈ ರೀತಿಯಾಗಿ ಆ ಯಾವ ವನಕ್ಕೆ ಹೋಗಿ ತಪಸ್ಸನ್ನು ಪ್ರಾರಂಭ ಮಾಡ್ತಕ್ಕಂಥವನಾಗಿದ್ದಾನೆ. ಅದೇ ಕಾರಣಕ್ಕೆ ವೇದವ್ಯಾಸದೇವರಲ್ಲಿ ಬರ್ತಕ್ಕಂಥವರಾಗಿದ್ದಾರೆ. ಅವರಿಂದ ತಾನು ಉಪದೇಶವನ್ನು ತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಅದೇ ಕಾಲಕ್ಕೆ ನಾರದರು ಬರ್ತಾರೆ, ಇಂದಿನಿಂದ 3 ವರ್ಷ ನಿಮ್ಮ ಆಯುಸ್ಸು ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಅದನ್ನು ತಿಳಿದು ವೇದವ್ಯಾಸರಿಂದ ಉಪದಿಷ್ಟನಾಗಿರ್ತಕ್ಕಂಥ ಧೃತರಾಷ್ಟ್ರ ತಾನು ಅಲ್ಲಿ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಕ್ಕಂಥವನಾಗಿದ್ದಾನೆ.
ಈ ರೀತಿಯಾಗಿ ಯಾವ ತಪಸ್ಸನ್ನು ಮಾಡ್ತಕ್ಕಂಥ ಕಾಲದಲ್ಲಿ ಕ್ಷತ್ತೇ ಕಥಾ ಮಾತ್ರ ಯುಧಿಷ್ಠಿರೇಣ ಪ್ರಾಪ್ತೋತ ಭಾರ್ಯಾ ಸಹಿತಂ ಸ ಸಂಜಯಂ ಉಪಸ್ಯಮಾನೇಷು ವಿಚಿತ್ರಬೇನ್ಯಾ ಪುತ್ರಂ ಪ್ರತಾಂ ಚೈವ ಪ್ರತಾಸುತೇಷು ಪ್ರಾದುರ್ಭವೋ ವಾ ಅಮಿತ ಶಕ್ತಿ ತೇಜೋ ಜ್ಞಾನಾದ್ಭುತೈಶ್ವರ್ಯ ಸುಖಾದಿರೂಪಃ ವ್ಯಾಸೋಗರಿಂ ತತ್ರ ಸಮೀಕ್ಷ ಸರ್ವೇ ಸಂಪೂಜಯಾಮಾಸು ರುದ್ರಭಕ್ತ್ಯಾ. ಹೀಗೆ ತಪಸ್ಸಿನಲ್ಲಿ ಅತ್ಯಂತ ಕಠಿಣವಾಗಿ ತಪಸ್ಸು ಮಾಡ್ತಾ ಇದ್ದಾನೆ ಧೃತರಾಷ್ಟ್ರ. ಯಾಕೆ? ಹಳೆ ದೋಷವನ್ನೆಲ್ಲ ಕಳ್ಕೋಬೇಕು, ಹರಿಪ್ರೀತಿಯನ್ನ ಗಳಿಸಬೇಕು ಎಂಬುದಾಗಿ. ಅದು ಅಂತ್ಯಕಾಲದಲ್ಲಿ ಧರ್ಮವೂ ಆಗಿದೆ, ಕುಲಧರ್ಮವೂ ಆಗಿದೆ, ಹಾಗೆ ತನ್ನ ದೋಷ ಪ್ರಾಯಶ್ಚಿತ್ತವೂ ಆಗಿದೆ. ಎಲ್ಲ ರೀತಿಯಾಗಿರ್ತಕ್ಕಂಥದ್ದು ಸೇರಿದೆ. ಹೀಗೆ ಅನೇಕ ದಿವಸ ತನ್ನನ್ನು ಬಿಟ್ಟು ಕಾಡಿಗೆ ಹೋಗಿರ್ತಕ್ಕಂಥ ಧೃತರಾಷ್ಟ್ರಾದಿಗಳನ್ನು ನೋಡಬೇಕು ಅಂತ ಪಾಂಡವರು ಕೂಡ ಕಾಡಿಗೆ ಬರ್ತಕ್ಕಂಥವರಾಗಿದ್ದಾರೆ. ಹೀಗೆ ಬಂದಿರತಕ್ಕಂಥ ಕಾಲದಲ್ಲಿ ವೇದವ್ಯಾಸದೇವರು ಕೂಡ ಅಲ್ಲಿಗೆ ಬರ್ತಕ್ಕಂಥವರಾದರು. ಆಗ ಎಲ್ಲರೂ ಕೂಡ ವೇದವ್ಯಾಸದೇವರನ್ನ ಪೂಜೆ ಮಾಡ್ತಕ್ಕಂಥವರಾಗಿದ್ದಾರೆ. ಹೀಗೆ ವೇದವ್ಯಾಸದೇವರು ಅವರಿಂದ ಪೂಜೆ ಮಾಡಿಕೊಳ್ತಕ್ಕಂಥವರಾಗಿ ದಾಸ್ಯಾಮಿ ತಸ್ಯಾದ್ದ ತದಿತ್ಯಮುಸ್ಮಿನ್ ಭಕ್ತ್ಯುಚ್ರಯಂ ಪಾಂಡು ಸುತೇ ಸದಾರಿ ವೃತೋತ್ರ ಕುಂತೀ ರವಿಸೂನು ಜನ್ಮ ಮೃತ್ಯುತ್ತದೋಷಾಪಗಮಂ ಯಯಾಚೇ. ಆಗ ವೇದವ್ಯಾಸದೇವರ ತೃಪ್ತಿಪಟ್ಟು, ಪರವಾಗಿಲ್ಲ, ಭೀಮನ ಮಾತ್ರದಿಂದ ವೈರಾಗ್ಯವನ್ನು ಹೊಂದಿ ಒಳ್ಳೆ ತಪಸ್ಸು ಮಾಡ್ತಾ ಇದೆಯಾ, ಶುದ್ಧವಾದ ಮನಸ್ಸಿದೆ ನಿಮಗೆ ಎಂಬುದಾಗಿ ತಿಳಿದು ಆಯಾವ ಗಾಂಧಾರಿ ಧೃತರಾಷ್ಟ್ರ ಕುಂತಿ ಇವರುಗಳಿಗೆ ಏನು ಬೇಕು ನಿಮ್ಮ ಇಷ್ಟಾರ್ಥವನ್ನ ಈಡೇರಿಸ್ತಕ್ಕಂಥವನಾಗ್ತೇನೆ ಕೇಳಿ ಅಂತ ವರವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಹೀಗೆ ಕೇಳಿರ್ತಕ್ಕಂಥ ಕಾಲದಲ್ಲಿ ಕುಂತಿ ತಾನು ಮೃತೋತ್ರ ಕುಂತಿ ರವಿಸೂನು ಜನ್ಮ ಮೃತ್ಯುತ್ವ ದೋಷಾಪಗಮಂ ವ್ಯಯಾಚಿ. ಸ್ವಾಮಿ, ನನಗೆ ವಿವಾಹವಾಗದ ಪೂರ್ವದಲ್ಲೆಯೇ ದೂರ್ವಾಸರು ಕೊಟ್ಟ ಮಂತ್ರ ದೆಸೆಯಿಂದ ಕರ್ಣನನ್ನು ಪಡಿತಕ್ಕಂಥವನಾದೆ. ಹಾಗೆ ಕರ್ಣನನ್ನ ನೀರಿನಲ್ಲಿ ತೇಲಿ ಬಿಟ್ಟುಬಿಟ್ಟೆ. ಆದ್ದರಿಂದ ಯಾವ ದೋಷಗಳ ಪರಿಹಾರ, ಕನ್ಯಾದಿಶಿಯಲ್ಲಿ ಹುಟ್ಟಿರ್ತಕ್ಕಂಥ ದೋಷ ಏನಿದೆಯೋ, ಜೊತೆಗೆ ಕರ್ಣ ನಿಮ್ಮ ಅಣ್ಣ ಅಂತ ನಾನು ಹೇಳದೆ ಮುಚ್ಚಿಟ್ಟು ಬಿಟ್ಟೆ. ನನ್ನ ಮಗನೇ ಆಗಿರ್ತಕ್ಕಂಥ ಅರ್ಜುನನ ಕೈಲಿ ಸಂಹಾರವೂ ಮಾಡಲಿಕ್ಕೆ ಅದು ಕಾರಣವಾಯಿತು. ಇಷ್ಟೆಲ್ಲ ಕರ್ಮದ ದೋಷ ನನಗೆ ಬರ್ತಕ್ಕಂಥದ್ದು ಆಗಬಹುದು. ಅದಕ್ಕೋಸ್ಕರವಾಗಿ ಯಾವ ದೋಷವನ್ನ ಕಳಿತಕ್ಕಂಥವರಾಗ್ರಿ ಅಂತ ಕುಂತಿ ತಾನು ಪ್ರಾರ್ಥನೆ ಮಾಡ್ತಕ್ಕಂಥವಳಾಗ್ತಾಳೆ. ತೇಷಾಂ ಪ್ರದತ್ತೇಷು ಅವಿವಾಂಚಿತೇಷು ವೈಚಿತ್ರವೀರ್ಯ ಸಖಭಾರ್ಯಯೈವ ಸಮ್ಮಂತ್ರ ನಿಶೇಷರಣೇಕತಾನಂ ಸಂದರ್ಶನಂ ಪ್ರಾರ್ಥ್ಯದವಂ ತಮೀಶಂ ತತಸ್ತು ತೇ ಸತ್ಯವತೆ ಸುತಸ್ಯ ಸರ್ವೇಶ್ವರಸ್ಯ ಆಜ್ಞೆಯ ಸರ್ವಯೇವ ಸಮಾಗತ ಸ್ವರ್ಗಲೋಕಕ್ಷಣೇನ ದತ್ತಾ ಚ ದೇವ್ಯಾ ಮೃಗಮುಶ್ಚರಗ್ನಃ ಉಷುಶ್ಚ ರಾತ್ರಿಂ ಪರಮಜ್ಞಯೈವ ಸರ್ವೇ ಸ್ವಭಾರ್ಯ ಸಹಿತಾ ಯಥಾ ಪುರಾ. ಇನ್ನ ಧೃತರಾಷ್ಟ್ರನ್ನು ಕೇಳಿದ್ರು, ಏನು ಬೇಕು ಕೇಳು ಅಂತ. ಗಾಂಧಾರಿಯನ್ನು ಕೇಳ್ತೀನಿ ಇಂದ. ನಂತರದಲ್ಲಿ ಗಾಂಧಾರಿಯನ್ನು ಕೇಳತಕ್ಕಂಥವನಾಗಿ ಸಮಾಲೋಚನೆ ಮಾಡಿ ಪುತ್ರನ ಬಂಧುಗಳನ್ನು ನೋಡಬೇಕು ಅಂತ ಆಸೆ ಅಂತ ಕೇಳ್ತಕ್ಕಂಥವರಾಗಿದ್ದಾರೆ. ಅಲ್ಲ, ಇದುವರೆಗೂ ಕೂಡ ಮಕ್ಕಳು ಇಂಥ ನೀಚರು ಅಂತೆಲ್ಲ ಹೇಳಿ ಬಂದಿದ್ದಾನೆ, ಇನ್ನೂ ಅಂಥ ದುಷ್ಟ ಮಕ್ಕಳು ನೋಡಬೇಕು ಅಂತ ವ್ಯಾಮೋಹ ಇದೆಯಾ ಅನ್ನೋ ಪ್ರಶ್ನೆ ಬರಬಹುದು. ಆದರೆ ಇದು ಕೇವಲ ಧೃತರಾಷ್ಟ್ರನ ಇಚ್ಛೆ ಅಲ್ಲ, ಗಾಂಧಾರಿಯ ಇಚ್ಛೆ. ಅದಕ್ಕೇನೆ ಗಾಂಧಾರಿ ಹತ್ರ ಸಮಾಲೋಚನೆ ಮಾಡಿದ ನಂತರದಲ್ಲಿ ಈ ಯಾವ ವರವನ್ನು ಅವನು ಕೇಳ್ತಕ್ಕಂಥವನಾಗಿದ್ದಾನೆ. ಅದು ಗಾಂಧಾರಿಯ ಅಪೇಕ್ಷೆ. ಯಾಕೆ ಗಾಂಧಾರಿ, ಯಾಕೆ ಅವಳಿಗೂ ಗೊತ್ತಲ್ಲ ಅಂತ ಕೇಳಿದರೆ, ಎಂಥ ತಾಯಿಯಾದರೂ ಕೂಡ ಮಕ್ಕಳ ಮೇಲೆ ಅಭಿಮಾನ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಯಾಕೆ ಭಗವಂತ ಅಭಿಮಾನ ಹಾಕದೆ ಹೋದರೆ ಮಕ್ಕಳನ್ನು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ ತಾಯಿಯರು. ಅದಕ್ಕೋಸ್ಕರವಾಗಿ ಎಂಥ ದುಷ್ಟ ಮಕ್ಕಳಾದರೂ ಕೂಡ ತಾಯಿಗೆ ದೇಹದ ಅಭಿಮಾನ ಇದ್ದೇ ಇರುತ್ತೆ ಎಂದು ಬಿಟ್ರು. ಆದರೆ ಪುರುಷರು ಶಾಸ್ತ್ರದಿಂದ ಅದನ್ನು ಕಳ್ಕೋಬಹುದು, ಅಭಿಮಾನವನ್ನು, ವೈರಾಗ್ಯ ತಾಳಬಹುದು. ಆದರೆ ಸ್ತ್ರೀಯರಿಗೆ ಅವಕಾಶ ಇಲ್ಲ. ಎಷ್ಟೇ ಶ್ರವಣ ಮಾಡಿದರೂ ದೇಹದ ಅಭಿಮಾನ ಎಂಬತಕ್ಕಂಥದ್ದು ತಾಯರಿಗೆ ಕಾಡೇ ಕಾಡುತ್ತೆ. ಅದಕ್ಕೇನೆ ಹಿಂದೆ ಕೃಷ್ಣ ತಾನು ಗುರುಕುಲ ವಾಸ ಮಾಡಿ ನಂತರದಲ್ಲಿ ಗುರುದಕ್ಷಿಣೆ ಕೇಳಿದಾಗ ಅಲ್ಲೂ ಕೂಡ ಗುರುಪತ್ನಿ
ಸತ್ತೋಗಿರ್ತಕ್ಕಂಥ ಮಗ ಬೇಕು ಅಂತ ಕೇಳ್ದ ಅಂತ ಕೇಳ್ತಾ ಇದ್ದೇವೆ. ಯಾಕೆ? ತಾಯಿಯರಿಗೆ ಮಕ್ಕಳು ಅಂದರೆ ಅಷ್ಟು ಅಭಿಮಾನ ಇರುತ್ತೆ. ಆದ್ರೆ ಅಭಿಮಾನ ತಪ್ಪಲ್ಲ, ಅದು ಭಗವಂತ ಹಾಕಿರೋದೇ ಎಂದರು. ಯಾಕೆ? ಆ ಭಗವಂತ ಅಭಿಮಾನ ಹಾಕದೆ ಹೋದರೆ ದೇಹದ ಮೇಲೆ ಆ ಸಣ್ಣ ಮಕ್ಕಳಾಗಿದ್ದಾಗ ಅವು ಬೇಕಾಟಿ ಹೇಸಿಗೆ ಮಾಡುತ್ತೆ, ಹೊಡೆಯುತ್ತೆ, ಬಡಿಯುತ್ತೆ, ಪರ್ಚುತ್ತೆ, ಕಿರ್ಚತ್ತೆ, ನಾನಾ ವಿಧವಾಗಿರ್ತಕ್ಕಂಥ ತೊಂದರೆಯನ್ನು ತಾಯಿಗೆ ಕೊಡುತ್ತೆ. ಒಳ್ಳೆ ರೇಷ್ಮೆ ಸೀರೆ 25,000 ಕೊಟ್ಟು ತಂದಿರ್ತಾರೆ, ಮಕ್ಕಳಿಗೆ ಪೌಡರ್ ಹಾಕಿ ಎತ್ಕೊಂಡಿರ್ತಾರೆ, ಪುರ್ಕ್ ಅಂತ ಹೆತ್ತು ಬಿಡುತ್ತೆ ಅದರ ಮೇಲೆ. ಸುಡುಗಾಡು 25,000 ಸೀರೆ ಹೋಯ್ತು ಅಂತ ಮಗನ ಯಾರಾದರೂ ಕೊಂದು ಬಿಡ್ತಾರಾ? ಏನೋ ತಕ್ಷಣದಲ್ಲಿ ಒಂಚೂರು ಹೊಡಿಬೋದು, ಅದು ಸಣ್ಣಿಗೆ ಮೆತ್ತಿಗೆ ಹೊಡಿತಾರೆ, ಹೆದರ್ಸ್ತಾರೆ ಹೊರತು ಮಕ್ಕಳನ್ನ ತಗೊಂಡೋಗಿ ಚರಂಡಿಗೆ ಬೀಸಾಕಲ್ಲ. ಅಥವಾ ಮಕ್ಕಳ ಕಪ್ಪಿಗಿದೆ ಅಂತ ಯಾರು ತಗೊಂಡೋಗಿ ಚರಂಡಿಗೆ ಹಾಕಲ್ಲ, ಕೊಂದು ಬಿಡಲ್ಲ. ಕಾಲೇ ಇಲ್ಲದೆ ಇರ್ಬೋದು, ಕೈಯೇ ಇಲ್ಲದೆ ಇರ್ಬೋದು, ಆದರೂ ಮಕ್ಕಳನ್ನ ಬೆಳೆಸ್ತಕ್ಕಂಥವರಾಗ್ತಾರೆ. ಯಾಕೆ? ಅದು ಭಗವಂತ ಹಾಕಿರ್ತಕ್ಕಂಥ ಅಭಿಮಾನ. ಆ ಅಭಿಮಾನ ಇರೋದರಿಂದಲೇ ಇವತ್ತು ನಾವು ಈ ದೇಹವನ್ನು ಕಾಣತಕ್ಕಂಥವರಾಗಿದ್ದೇವೆ. ಪುರುಷರಂತೆ ಅವ್ರಿಗೂ ಕೂಡ ಹುಟ್ಟನೆ ವೈರಾಗ್ಯ ಕೊಟ್ಬಿಟ್ಟಿದ್ರೆ, ಆಯಾ ಈ ಮಕ್ಕಳು ಮುಂದೆ ನೋಡ್ಕೊತಾವ ಮಾಡ್ತಾವೆ, ಇದಕ್ಕೆ ಯಾಕೆ ಹಾಲು ಕೊಡಬೇಕು, ಇದಕ್ಕೆ ಯಾಕೆ ಅನ್ನ ಕೊಡಬೇಕು ಅಂತ ಬಾಲ್ಯದಲ್ಲೇ ಎಲ್ಲರೂ ನಮ್ಮನ್ನು ಕೃಷ್ಣಾರ್ಪಣ ಕಳಿಸ್ಬಿಡ್ತಾ ಇದ್ರು ವೈಕುಂಠಕ್ಕೆ. ಆದ್ದರಿಂದ ಭಗವಂತ ಸ್ತ್ರೀಯರಿಗೆ ಆ ಯಾವ ವೈರಾಗ್ಯ ಬುದ್ಧಿಯನ್ನು ಕೊಡದೆ ಅಭಿಮಾನವನ್ನು ಗಂಟಾಕಿದ್ದಾನೆ. ಆ ಅಭಿಮಾನವನ್ನು ಭಗವಂತ ಬಿಡಿಸಿದ್ರೆ ಉಂಟೆ ಹೊರತು ಎಲ್ಲರೂ ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಗಾಂಧಾರಿ ಕೇಳಿದ್ದೂ ಕೂಡ ಅದು ಭಗವಂತನ ಯಾವ ಅನುಗ್ರಹ ದೆಸೆಯಿಂದನೇ ಕೇಳತಕ್ಕಂಥವಳಾಗಿದ್ದಾಳೆ. ಅಭಿಮಾನ ಎಂಬತಕ್ಕಂಥದ್ದು ದುಸ್ತರ ಬಿಡಿಸ್ಕೊಳ್ಳೋದು ಎಂಬತಕ್ಕಂಥದ್ದು ಕೂಡ ಪ್ರಕರಣದಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ನಮಗೇನು ಇಚ್ಛೆ ಇರುತ್ತೋ ಅದನ್ನು ಈ ಜನ್ಮದಲ್ಲಿ ಅನುಭವಿಸಿದ್ರೆ ಅದು ಮುಂದಿನ ಜನ್ಮಕ್ಕೆ ಮತ್ತೆ ಕಾರಣವಾಗಲ್ಲ. ಅದು ಉಳ್ಕೊಂಡ್ಬಿಟ್ರೆ ಮತ್ತೆ ಇನ್ನೊಂದು ಜನ್ಮಕ್ಕೆ ಕಾರಣವಾಗುತ್ತೆ. ಉದಾಹರಣೆಗೆ, ಯಾವ ಯಶೋಧಾದೇವಿ ತಾನು ಕೃಷ್ಣನ ಅಪಾರವಾಗಿರ್ತಕ್ಕಂಥ ಬಾಲಲೀಲೆಗಳನ್ನು ನೋಡಿದರೂ ಕೂಡ ಯಾವ ನಾನು ನಿಂತುಕೊಂಡು ವಿವಾಹ ಮಾಡಲಿಲ್ಲ ಅಂತ ಹೇಳಿದ್ದಕ್ಕೆ ಮತ್ತೆ ಬಕುಳಾದೇವಿಯಾಗಿ ಇನ್ನೊಂದು ಜನ್ಮವನ್ನು ತಗೋಬೇಕಾಯಿತು ಅಂತ ನೋಡ್ತಕ್ಕಂಥವರಾಗಿದ್ದೇವೆ. ಹಾಗೆ ಜೀವರಾಶಿಗಳಿಗೆ ಇಚ್ಛೆ ಎಂಬತಕ್ಕಂಥದ್ದು ಉಳ್ಕೊಂಡ್ಬಿಟ್ರೆ ಆ ಇಚ್ಛೆ ಪೂರ್ಣಕ್ಕೆ ಮತ್ತೊಂದು ಜನ್ಮ ತಗೋಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ವೇದ ಮಾಡಿದ್ರು, ಆ ಇಚ್ಛೆ ಎಂಬತಕ್ಕಂಥದ್ದು ಈ ಜನ್ಮದಲ್ಲೇ ಹೊರಟೋಗಲಿ. ಯಾಕೆ? ಇಬ್ಬರೂ ಕೂಡ ದೊಡ್ಡ ದೇವತೆಗಳು, ಉತ್ತಮ ದೇವತಾ ಸ್ಥಾನವನ್ನು ಹೊಂತಾರೆ. ಅಲ್ಲಿ ಹೋದಾಗಲೂ ಈ ಸಂಸ್ಕಾರ ಅವರಿಗೆ ಮುಂದೆ ಬರಬಾರದು. ಅದಕ್ಕೋಸ್ಕರ ಆ ಸಂಸ್ಕಾರ ಈಗಲೇ ನಾಶವಾಗೋಗ್ಲಿ, ಉತ್ತಮ ಸ್ಥಾನವನ್ನು ಹೊಂದಲಿ ಅಂತ ಅವರು ಅಪೇಕ್ಷೆ ಪಟ್ಟಂತೆ ಯಾವ ಮಕ್ಕಳನ್ನು ನೋಡಬೇಕು ಅಂತ ಬಯಸ್ತಕ್ಕಂಥವರಾಗ್ತಾರೋ ಅವರನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಸ್ವರ್ಗದಿಂದ ತಾವು ತರಿಸ್ತಕ್ಕಂಥವರಾಗ್ತಾರೆ. ಅಲ್ಲ, ಇದುವರೆಗೂ ಕೂಡ ಶ್ರಾದ್ದ ಮಾಡಿದ್ರು ಅವರಿಗೆ ನರಕಣೆ ಆಗೋದು ಬಿಟ್ಟು ದ್ವೇಷಿಗಳು ಅಂದ್ರಿ, ಸ್ವರ್ಗದಿಂದ ಬಂದರು ನೀವೇ ಹೇಳ್ತಾ ಇದ್ದೀರಲ್ಲ ಅಂತ ಕೇಳಿದರೆ, ಯಾರು ಯುದ್ಧದಲ್ಲಿ ವೀರಮರಣವನ್ನು ಹೊಂದತಕ್ಕಂಥವರಾಗ್ತಾರೆ ಅಂಥವರಿಗೆಲ್ಲ ಒಂದು ಸ್ವರ್ಗ ಎಂಬತಕ್ಕಂಥದ್ದು, ವೀರ ಸ್ವರ್ಗ ಎಂಬತಕ್ಕಂಥದ್ದು ನೀಮೇನೆ ಇದೆ. ಅದು ಎಲ್ಲರಿಗೂ ಕಾಮನ್ ಆಗಿರ್ತಕ್ಕಂಥದ್ದು. ಅಂಥ ಸ್ವರ್ಗದ ಭೋಗದಿಂದ ಈ ಯಾವ ದುರ್ಯೋಧನಾದಿಗಳನ್ನು ಕರೆಸ್ತಕ್ಕಂಥವರಾಗಿದ್ದಾರೆ ಅಂತ ಹೊರತು ಕೇವಲ ಪುಣ್ಯರೂಪದಿಂದ ಬರತಕ್ಕಂಥ ಸ್ವರ್ಗದಿಂದ ಅಂತ ಇದಕ್ಕೆ ಅರ್ಥವಲ್ಲ. ಆದ್ದರಿಂದ ಅಂಥ ದೇಹಾಂತರವನ್ನು ಹೊಂದಿದ್ದರೂ ಅವರೆಲ್ಲರೂ ಕೂಡ ಕ್ಷಣ ಮಾತ್ರದಲ್ಲಿ ಕರೆಸಿ ಅವರ ಮುಂದೆ ನಿಲ್ಲಿಸ್ತಕ್ಕಂಥವರಾಗಿದ್ದಾರೆ. ಇದರಿಂದ ವೇದವ್ಯಾಸ ದೇವರ ಸಾಮರ್ಥ್ಯ ಎಂಥದು, ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಮಪಿ ಸಮರ್ಥ ಭಗವಂತ ಎಂಬತಕ್ಕಂಥದ್ದನ್ನು ತೋರಿಸ್ಕೊಡ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ವೇದವ್ಯಾಸರು ಅಂದರೆ ಕಶ್ಚನ ಋಷಿ ಅಂತ ತಿಳ್ಕೋಬೇಡಿ. ಕೃಷ್ಣ ಹೇಗೆ ಮೃತರಾಗಿರ್ತಕ್ಕಂಥ ಗುರುಪುತ್ರನ ತಂದುಕೊಟ್ಟರೋ ಹಾಗೆ ವೇದವ್ಯಾಸರು ಋಷಿ ರೂಪದಲ್ಲಿ ಇದ್ದರೂ ಅವರಿಗೂ ಕೃಷ್ಣನಿಗೂ ಭೇದವಿಲ್ಲ. ನರನಾರಾಯಣರಿಗೂ ಕೃಷ್ಣನಿಗೂ ಭೇದವಿಲ್ಲ, ವೇದವ್ಯಾಸರಿಗೆ ಭೇದವಿಲ್ಲ, ದಶಾವತಾರಕ್ಕೆ ಭೇದವಿಲ್ಲ, ಅನಂತಾನಂತ ಅವತಾರಕ್ಕೆ ಭೇದವಿಲ್ಲ. ಮೂಲ ರೂಪನಾಗಿರ್ತಕ್ಕಂಥ ವಿಷ್ಣುವಿನಿಂದ ನಾರಾಯಣನಿಂದ ಭೇದವಿಲ್ಲ. ಎಲ್ಲವೂ ಕೂಡ ಸ್ವಗತ ಭೇದ ವಿವರ್ಜಿಯಿಂದ ಕೂಡಿರ್ತಕ್ಕಂಥದ್ದು ಎಂಬತಕ್ಕಂಥ ಅಪಾರವಾದ ಸಾಮರ್ಥ್ಯವನ್ನೂ ಕೂಡ ವೇದವ್ಯಾಸರು ಎಂಥೋರು ಎಂಬತಕ್ಕಂಥ ನಿದರ್ಶನವನ್ನು ಕೂಡ ಈ ಮೂಲಕ ಮಹಾಭಾರತ ನಮಗೆ ಪ್ರಸ್ತುತಪಡತಕ್ಕಂಥದ್ದಾಗಿದೆ. ಇಂಥ ಬಾಂಧವರೆಲ್ಲ ಬಂದು ಹೇಗೆ ವಾಸ ಮಾಡಿದರು ಎಂಬತಕ್ಕಂಥದ್ದನ್ನು ನಾಳೆ ನೋಡೋಣ ಎಂಬುದಾಗಿ ಶ್ರೀಕೃಷ್ಣಾರ್ಪಣಂ.